ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ವೈಟ್ ಪಾಸ್ತಾ ಮಾಡ್ತಾಯಿದ್ದೀನಿ. 100% ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುವಂಥದ್ದು. ತುಂಬ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ವೈಟ್ ಪಾಸ್ತಾ ಸಾಸ್ ಬಳಸಿನೇ ಮಾಡ್ತಿರೋ ಅಂಥದ್ದು, ಹಾಗಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಇದೇ ಪಾಸ್ತಾ ಸಾಸ್ ನಾನು ಬಳಸ್ತಾ ಇರೋ ಅಂಥದ್ದು. ತುಂಬ ಸುಲಭವಾಗಿ ಮಾಡ್ಕೋಬೋದು ಇದು ಒಂದಿದ್ದರೆ. ಸೊ ಪ್ರತಿ ಅಂಗಡಿಯಲ್ಲೂ ಇದು ಸಿಗುತ್ತೆ. ಅದ್ರ ಜೊತೆಗೆ ನಾನು ಈ ಥರ ಪಾಸ್ತಾ ಡಿಸೈನ್ದು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 2-3 ಥರದ್ದು ಡಿಸೈನ್ ಇದೆ. ಟೋಟಲ್ 3 ಟೈಪ್ಸ್ ಇದೆ. ಅದ್ರಲ್ಲಿ ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡೋಣ. ನೋಡಿ, ನಾನಿಲ್ಲಿ 150 ಗ್ರಾಮಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅದು ಮುಳುಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನೀರು ಕುದಿಯೋದಕ್ಕೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿ ಬಿಡಬೇಕಾಗತ್ತೆ. ಆಮೇಲೆ ನಾವು ಈ ಪಾಸ್ತಾನ ಇದ್ರ ಜೊತೆಲಿ ಸೇರಿಸಿ ಒಂದು 7ರಿಂದ 10 ನಿಮಿಷನಾದರೂ ಬೇಯಿಸ್ಕೋಬೇಕಾಗತ್ತೆ. ಪಾಸ್ತಾ ಚೆನ್ನಾಗಿ ಬೆಂದರೆ ಮಾತ್ರ ರುಚಿ ಬರೋ ಅಂಥದ್ದು. ಹಾಗಾಗಿ ನೋಡಿ, ಈಗ ನೀರು ಕಾಯ್ದಿದ್ದಕ್ಕೆ ನಾನು ಪಾಸ್ತಾ ಹಾಕಿ ಒಂದು ಸರಿ ತಿರುಗಿಸ್ಬಿಟ್ಟು ಬಿಟ್ಬಿಡ್ತೀನಿ. ಕಡಿಮೆ ಅಂದರೆ 7ರಿಂದ 10 ನಿಮಿಷನಾದರೂ ಬೇಕಾಗುತ್ತೆ. 10 ನಿಮಿಷದ ಒಳಗಡೆ ಆಗುತ್ತೆ, ಆದರೆ 7 ನಿಮಿಷದಿಂದ 10 ಅಂತ ತೊಗೊಳ್ಳಿ. ಸಾಫ್ಟಾಗಿ ಬೇಯಬೇಕು. ಸಾಫ್ಟಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ನಾನೀಗ ಆಲ್ರೆಡಿ ಮಸಾಲ ಪಾಸ್ತಾನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಒಂದು ಸರಿ ಬೇಕಾದರೆ ನೀವು ಚೆಕ್ ಮಾಡಿ ಅಂತಲೂ ಹೇಳ್ತೀನಿ. ನೋಡಿ, ಈ ರೀತಿ ಸಾಫ್ಟಾಗಿ ಬೇಯಬೇಕು. ಇದು ಇನ್ಕ್ರೀಸ್ ಆಗುತ್ತೆ, ದಪ್ಪ ಆಗುತ್ತಲ್ಲ, ಸೊ ಆವಾಗ ಪಾಸ್ತಾ ಜಾಸ್ತಿನೇ ಇರುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನು ತೆಗೆದಿಟ್ಟು ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ನಾನು ತಣ್ಣೀರು ಹಾಕಿ ಸಪ್ರೇಟ್ ಇಟ್ಟಿದ್ದೀನಿ. ಈ ಕಡೆ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ಬೆಣ್ಣೆ ಯಾವ್ದಾದ್ರು ಸೇರಿಸ್ಕೋಬಹುದು. ನಾನಿಲ್ಲಿ ಎಣ್ಣೆನೇ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಹಾಕಿರೋದು ಬೆಳ್ಳುಳ್ಳಿ ಅಂತ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ, ದೊಡ್ಡವರಿಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಇವಾಗ ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಜೊತೆಯಲ್ಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಬೇಯಬೇಕು ಅಂತ ಏನೂ ಇರೋದಿಲ್ಲ. ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ಲ, ಬೇಗನೆ ಸಾಫ್ಟಾಗಿ ಹೋಗಿರುತ್ತೆ. ಹಾಗಾಗಿ ತುಂಬ ಹೊತ್ತು ಬೇಯಿಸೋದೆಲ್ಲ ಏನು ಬೇಡ, ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಟೈಮಲ್ಲೇ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಪಾಸ್ತಾಗೆ ಸ್ವಲ್ಪ ಹಾಕಿದ್ವಿ, ಹಾಗಾಗಿ ಈಗ ವೆಜಿಟೇಬಲ್ಗೂ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ತುಂಬ ಹೊತ್ತೇನು ಫ್ರೈ ಮಾಡಬೇಡಿ, 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಪಾಸ್ತಾ ಒಂದು ಬೇಯಿಸಿಟ್ಕೊಂಡ್ರೆ ನಮಗೆ ಒಂದು 4ರಿಂದ 5 ನಿಮಿಷದೊಳಗಡೆ ಈ ಪಾಸ್ತಾ ರೆಡಿ ಆಗೋಗುತ್ತೆ. ಅಷ್ಟು ಬೇಗ ಇನ್ಸ್ಟೆಂಟಾಗೆ ಮಾಡ್ಕೋಬೋದು. ಈಗ ಪಾಸ್ತಾ ಪೌಡರ್ ಏನಿತ್ತಲ್ಲ ಸಾಸ್ದು, ಆ ಸಾಸ್ ಪೌಡರ್ ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಜೊತೆಲೇ ಸೇರಿಸ್ಕೊಂಡು ಮೊದಲಿಗೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಫುಲ್ಲು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲ ಆರಾಮಾಗಿ ಇಬ್ಬರಿಗೆ ಮಾಡ್ಕೊತಾ ಇರೋವಂಥದ್ದು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಜೊತೆಗೆ ಇದಕ್ಕೆ 300 ml ಹಾಲು ಬೇಕಾಗುತ್ತೆ. ಅಂದರೆ 1/4 ಲೀಟ್ರಿಗಿನ್ನ ಸ್ವಲ್ಪ ಜಾಸ್ತಿ ಬರುತ್ತಲ್ಲ, ಅಷ್ಟು ಹಾಲು ನಾನು ಇದಕ್ಕೆ ತೊಗೊಂಡಿರೋವಂಥದ್ದು. ಇದಕ್ಕೆ 300 ml ಹಾಲನ್ನೇ ಯೂಸ್ ಮಾಡಿ. ನೋಡಿ, ನಾನಿವಾಗ ನೋಡಿ ದೊಡ್ಡ ಲೋಟದಲ್ಲಿ 1 ಲೋಟ ಫುಲ್ಲು ಅಂದರೆ 300 ml ಬರುತ್ತೆ ಇದು. ಈ ಅಷ್ಟು ಹಾಲು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾನು ತಿರುಗಿಸ್ಕೊಂಡು ಬರ್ತಾ ಇರ್ತೀನಿ. ಏಕೆಂದರೆ ಇದು ತಿರುಗಿಸ್ತಾ ಬಿಸಿ ಆದಂಗೆ ಥಿಕ್ನೆಸ್ ಬರುತ್ತೆ, ಕ್ರೀಮಿ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಬೇಗನೆ ಗಟ್ಟಿ ಆಗುತ್ತೆ ಇದು ಪಾಸ್ತಾ ಸಾಸು. ನೋಡಿ, ಈ ರೀತಿ ನಾವು ತಿರುಗಿಸ್ಕೊಂಡು ಬರಬೇಕಾಗತ್ತೆ. ಕಾಲಕ್ರಮೇಣ ಇದು ತಿಕ್ಕಾಗುತ್ತೆ. ಖಂಡಿತವಾಗಿಯೂ ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬಹುದು. ನೋಡಿ, ಈಗ ತಿಕ್ಕಾಗ್ತಾ ಇದೆ. ಇಷ್ಟು ತಿಕ್ಕಾದರೆ ಸಾಕು. ನಾವಿವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಂಥ ಪಾಸ್ತಾ ಏನಿತ್ತಲ್ಲ, ಆ ಪಾಸ್ತಾ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ವೈಟ್ ಪಾಸ್ತಾ ರೆಡಿ ಆಗುತ್ತೆ. ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ವೈಟ್ ಪಾಸ್ತಾನ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತೀನಿ. ಸೊ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ಸೊ ನೋಡಿ, ಇದು ಪಾಸ್ತಾ ಹಾಕಿದ್ಮೇಲೆ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಖಂಡಿತವಾಗಿಯೂ 100% ನಾನು ಹೇಳ್ತೀನಿ, ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತೇಳಿ ಕೇಳ್ಕೊತೀನಿ. ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತೇಳಿ ಕೇಳ್ಕೊತೀನಿ. ಸೊ ಬೇರೆ ಯಾವ್ದಾರ ರೆಸಿಪೀಸ್ ಬೇಕು ಅಂದರೆ ಖಂಡಿತವಾಗಿಯೂ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.